ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಕೆಸೆಟ್ ಪ್ರಿಪ್ರೇಷನ್ಸ್ 2023 ಮ್ಯಾಥಮೆಟಿಕಲ್ ಫಿಸಿಕ್ಸಿಂದ ಇಂಟ್ರೊಡಕ್ಷನ್ ಟು ಗ್ರೂಪ್ ಥಿಯರಿ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಈ ಪೇಪರ್ನಲ್ಲಿ ಮ್ಯಾಥಮೆಟಿಕಲ್ ಫಿಸಿಕ್ಸಿಂದ ನಾನು ಆಲ್ರೆಡಿ ವೆಕ್ಟರ್ ಕ್ಯಾಲ್ಕುಲಸ್ ಮೇಲೆ, ಟೆನ್ಸರ್ಸ್ ಮೇಲೆ, ಸ್ಪೆಷಲ್ ಫಂಕ್ಷನ್ಸ್ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಇನ್ನೂ ಒಂದು ಟಾಪಿಕ್ಕು ಮ್ಯಾಥಮೆಟಿಕಲ್ ಫಿಸಿಕ್ಸಿಂದ. ಸೊ ಯಾರೆಲ್ಲ ಆ ಟಾಪಿಕ್ಸ್ ನೋಡಿದ್ದೀರಿ ಅವ್ರಿಗೆ ಈ ಟಾಪಿಕ್ ಡೈರೆಕ್ಟಾಗಿ ನೋಡ್ಬೋದು, ಅಥವಾ ನೋಡಿಲ್ಲ ಅಂದರೆ ಅದನ್ನು ನೋಡಿದ್ರೆ ನಿಮಗೆ ಮ್ಯಾಥಮೆಟಿಕಲ್ ಫಿಸಿಕ್ಸಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ. ಸೊ ಗ್ರೂಪ್ ಥಿಯರಿ ಇದು ಜಸ್ಟ್ ಒಂದು ಚಿಕ್ಕ ಕಾನ್ಸೆಪ್ಟು, ಬಟ್ ಕ್ವೆಶನ್ಸ್ ಯಾವಾಗಲೂ ಇರುತ್ತೆ ಈ ಗ್ರೂಪ್ ಥಿಯರಿ ಮೇಲೆ. ಸೊ ಹಾಗಾಗಿ ನಾನು ಈ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ ಆ್ಯಂಡ್ ನೋಟ್ ಡೌನ್ ಮಾಡ್ಕೊಳ್ರಿ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಫಸ್ಟ್ ಒನ್, ಮ್ಯಾಥಮೆಟಿಕಲ್ ಫಿಸಿಕ್ಸ್ ಗ್ರೂಪ್ ಥಿಯರಿ. A group is a collection of distinct number of elements following a law of composition, addition, multiplication, and the element should follow the following properties. ಸೊ ಈಗ ಗ್ರೂಪ್ ಅಂದರೆ ಏನು ಅಂತ ನೋಡೋದಾದರೆ, ಗ್ರೂಪ್ ಅಂದರೆ ಏನು? ಇಟ್ ಈಸ್ ಅ ಕಲೆಕ್ಷನ್ ಆಫ್ ಡಿಸ್ಟಿಂಕ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಫಾಲೋಯಿಂಗ್ ದ ಲಾ ಆಫ್ ಕಂಪೋಸಿಷನ್. ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ತೊಗೊತೀವಿ. ಅಂದರೆ ಏನು, 1 2 3 4 5 ಈ ರೀತಿ ಒಂದು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ತೊಗೊತೀನಿ ನಾನು. ಇವಾಗ ಇದರಲ್ಲಿ ಅಡಿಷನ್ ಅಂತ ಕೊಟ್ಟಿದ್ದೀನಿ. ಸೊ ಅಡಿಷನ್ ಅಂದರೆ ಏನು? ಸಪೋಸ್ ಇವಾಗ ನಾನು 1 + 2 ಆ್ಯಡ್ ಮಾಡಿದೆ. 1 + 2 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 3. ಸೊ 1 ಬಿಲಾಂಗ್ಸ್ ಟು ಜಿ, 2 ಬಿಲಾಂಗ್ಸ್ ಟು ಜಿ, ಆ್ಯಂಡ್ ಸಮ್ ಆಫ್ ದಟ್. ಸೊ 1 + 2 ಆಲ್ಸೋ ಬಿಲಾಂಗ್ಸ್ ಟು ಜಿ. ಸೊ ದೆನ್ ವಿ ಸೇ ಇಟ್ ಈಸ್ ಅ ಫಾರ್ಮಿಂಗ್ ಅ ಗ್ರೂಪ್ ಅಂತ ಹೇಳ್ತೀವಿ. ಸೊ ಇಟ್ ಶುಡ್ ಸ್ಯಾಟಿಸ್ಫೈ ಆರ್ ಫಾಲೋ ಸಮ್ ಫಾಲೋಯಿಂಗ್ ಪ್ರಾಪರ್ಟೀಸ್ ಅಂತ ಕೊಟ್ಟಿದ್ದೀನಿ ಇಲ್ಲಿ. ಸೊ ಎ ಸ್ಟಾರ್ ಬಿ ಆರ್ ಬಿ ಸ್ಟಾರ್ ಎ ಬಿಲಾಂಗ್ಸ್ ಟು ಜಿ. ಸೊ ಇಲ್ಲಿ ಸ್ಟಾರ್ ಅನ್ನೋದು ಏನು, ನಾನು ಇಲ್ಲಿ ಅಡಿಷನ್ ಮಾಡಿದ್ದೀನಿ. ಸಪೋಸ್ ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ, ಸಪೋಸ್ 2 × 2 ಮಾಡಿದ್ರೆ ಏನು ಬರುತ್ತೆ? 4 ಬರುತ್ತೆ. ಅಥವಾ 1 × 3 ಮಾಡಿದ್ರೆ 3 ಬರುತ್ತೆ. ದಟ್ ಬಿಲಾಂಗ್ಸ್ ಟು ದ ಗ್ರೂಪ್ ಜಿ ಇಟ್ ಸೆಲ್ಫ್. ದೆನ್ ಸಚ್ ಕಂಡೀಷನ್ ವಿ ಕಾಲ್ ಇಟ್ ಆಸ್ ಗ್ರೂಪ್ ಅಂತ ಕರಿತೀವಿ. And there should be an element E, identity element, such that A into E is equals to E into A equal to A. So E belongs to G and E is called as the identity element of a group is unique. So ಇಲ್ಲಿ ಐಡೆಂಟಿಟಿ ಎಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಐಡೆಂಟಿಟಿ ಎಲಿಮೆಂಟ್ ಅಂದರೆ ನಾನೇನು n ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ತೊಗೊಂಡೆ. 1 2 3 4 5 6 ಅಂತ ನಾನು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ತೊಗೊಂಡ್ರೆ, ಈಗ ನಾನು 2 ಮತ್ತು 3ನ ಎ ಬಿ ಅಂತ ತೊಗೊತೀನಿ. ಸೊ ಎ ಬಿ ಮಧ್ಯೆ ಆ್ಯಡ್ ಮಾಡಿದ್ರೆ 2 + 3 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಅಥವಾ 3 + 2 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಇನ್ ಬೋತ್ ದ ಕೇಸಸ್ ಯು ಗೆಟ್ 5. 5 ಆಲ್ಸೋ ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್. ಸೊ ಇಟ್ ಈಸ್ ಅ ಗ್ರೂಪ್ ಅಂತ ಹೇಳ್ತೀವಿ. ಸಪೋಸ್ ನಾನು 2 × 3 ಮಾಡಿದೆ. 2 × 3 ಮಾಡಿದ್ರೆ ಅಥವಾ 3 × 2 ಮಾಡಿದ್ರೆ ಏನು ಬರುತ್ತೆ? ನನಗೆ ಆನ್ಸರು 6. ದ್ಯಾಟ್ ಆಲ್ಸೋ ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಸೊ ಈಗ 1 × 2 ಮಾಡ್ತೀನಿ, 2 ಬರುತ್ತೆ. ಸಪೋಸ್ 1 × 3 ಮಾಡ್ತೀನಿ, 3 ಬರುತ್ತೆ. ಸೊ 1 ಆಲ್ಸೋ ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್, 2 ಆಲ್ಸೋ ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ದೆನ್ ವಿ ಕ್ಯಾನ್ ಸೇ ದಟ್ n = 1 ಈಸ್ ದ ಐಡೆಂಟಿಟಿ ಎಲಿಮೆಂಟ್ ಅಂತ ಹೇಳ್ತೀವಿ. ಸೊ ಆ ಥರ ಇದ್ದರೆ ನಾವು ಅದನ್ನು ಏನು, ಗ್ರೂಪ್ ಅಂತ ಕರಿತೀವಿ. The next one, there should be an element x, so inverse element, such that the corresponding to each element of the group, such that a star x is equals to x star a, that is equals to e ಅಂತ ಬರಿತೀವಿ. ಸೊ ಇಲ್ಲಿ ಐಡೆಂಟಿಟಿ ಎಲಿಮೆಂಟು ಇರಬೇಕು, ಇನ್ವರ್ಸ್ ಎಲಿಮೆಂಟು ಇರಬೇಕು. ಸೊ ನೀವು ಇದನ್ನು ಈಸಿಯಾಗಿ ಹೆಂಗೆ ನೆನ್ಪಿಟ್ಕೋಬೋದು? ಗ್ರೂಪ್ ಅಂದರೆ ಏನು ಅಂತಂದರೆ, ದ ಗ್ರೂಪ್ ಇನ್ ವಿಚ್ ಇಟ್ ಸ್ಯಾಟಿಸ್ಫೈಸ್ ದ ಪ್ರಾಪರ್ಟೀಸ್. ಲೈಕ್ ಐಡೆಂಟಿಟಿ ಎಲಿಮೆಂಟ್ ಇರಬೇಕು, ಇನ್ವರ್ಸ್ ಎಲಿಮೆಂಟ್ ಇರಬೇಕು, ಆ್ಯಂಡ್ ಇಟ್ ಶುಡ್ ಸ್ಯಾಟಿಸ್ಫೈ ದ ಪ್ರಾಪರ್ಟೀಸ್ ಲೈಕ್ ಕ್ಲೋಜರ್ ಪ್ರಾಪರ್ಟಿ ಇರ್ಬೋದು, ಅಸೋಸಿಯೇಟಿವ್ ಪ್ರಾಪರ್ಟಿ ಇರ್ಬೋದು. ಸೊ ಆ ರೀತಿ ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಆದಾಗ ನಾವು ಅದನ್ನು ಏನಂತ ಕರಿತೀವಿ? ಗ್ರೂಪ್ ಅಂತ ಕರಿತೀವಿ. ಗ್ರೂಪ್ ಡೆಫಿನೇಷನ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಲ್ಲ. ಸೊ ಗ್ರೂಪ್ ಡೆಫಿನೇಷನಲ್ಲಿ ಏನು ನೆನ್ಪಿಟ್ಕೊಂಡಿರಬೇಕು? ಸಪೋಸ್ ನೀವು ಯಾವುದಾದ್ರೂ ಒಂದು ಗ್ರೂಪ್ ತೊಗೊಂಡಿದ್ದೀರಿ ಅಂತ ಅಂದರೆ, ಗ್ರೂಪ್ನಲ್ಲಿರೋ ಎಲಿಮೆಂಟ್ಸ್ ಎಲ್ಲನೂ ಡಿಸ್ಟಿಂಕ್ಟಾಗಿ ಇರಬೇಕು. ಯುನೀಕ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂದರೆ ಸಪೋಸ್ 1 2 3 4 5 ಅಂತ ಬರಿತೀನಿ ನಾನು. ಇಲ್ಲಿ ಎಲ್ಲ 5 ಎಲಿಮೆಂಟ್ಸು ಯುನೀಕ್ ಆಗಿದೆ, ಡಿಸ್ಟಿಂಕ್ಟ್ ಆಗಿದೆ. ಡಿಸ್ಟಿಂಕ್ಟ್ ಅಂದರೆ ಎಲ್ಲನೂ ಬೇರೆ ಬೇರೆ ಆಗಿದೆ. ಸಪೋಸ್ ಇಫ್ ಯು ರೈಟ್ 1 2 3 1 2 4 5 ಈ ರೀತಿ ಇದ್ದರೆ ದೆನ್ ಇಟ್ ಈಸ್ ನಾಟ್ ಕಾಲ್ಡ್ ಆಸ್ ಅ ಗ್ರೂಪ್. ಯಾಕೆ?
ಇಲ್ಲಿ 1 ಇದೆ 2 ಇದೆ, ಇಲ್ಲಿ 1 ಇದೆ 2 ಇದೆ, ಸೇಮ್ ಎಲಿಮೆಂಟ್ ರಿಪೀಟ್ ಆಗಿದೆ. ಸೊ ಸೇಮ್ ಎಲಿಮೆಂಟ್ ರಿಪೀಟ್ ಆದರೆ ದೆನ್ ಇಟ್ ಈಸ್ ನಾಟ್ ಎ ಗ್ರೂಪ್ ಅಂತ ಹೇಳ್ತೀವಿ. ಆಲ್ ದ ಎಲಿಮೆಂಟ್ಸ್ ಶುಡ್ ಬಿ ಡಿಸ್ಟಿಂಕ್ಟ್ ಇನ್ ಯುನೀಕ್ ಅಂತ ಹೇಳ್ತೀವಿ. ಅದು ಒಂದು ಕಂಡೀಷನ್. ಇನ್ನೊಂದು ಕಂಡೀಷನ್ ಏನು, ಸಪೋಸ್ ಜಿನ ಯಾವುದಾದ್ರೂ ಒಂದು ಎಲಿಮೆಂಟ್ ಅಂತ ತೊಗೊಂಡ್ರೆ ಎ ಇಂಟು ಬಿ ಮಾಡಿದ್ರೆ ಅಥವಾ ಎ ಪ್ಲಸ್ ಬಿ ಮಾಡಿದ್ರೆ ದಟ್ ಶುಡ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ. ಸೊ ಅದು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಸೊ ದಟ್ ಈಸ್ ದ ಕಾಮಿಟೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಈಗ ಐಡೆಂಟಿಟಿ ಎಲಿಮೆಂಟ್ ಇರಬೇಕು ಅಂತ ಹೇಳಿದೆ. ಐಡೆಂಟಿಟಿ ಎಲಿಮೆಂಟ್ ಇರಬೇಕು, ಅಸೋಸಿಯೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗಬೇಕು. ದೆನ್ ಅದೆಲ್ಲ ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಆದರೆ ನಾವು ಅದನ್ನು ಏನಂತ ಕರಿತೀವಿ, ಗ್ರೂಪ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ಆರ್ಡರ್ ಆಫ್ ದ ಗ್ರೂಪ್. ಆರ್ಡರ್ ಆಫ್ ದ ಗ್ರೂಪ್ ಇಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಗ್ರೂಪ್. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಗ್ರೂಪ್ ಅಂದರೆ ಸಪೋಸ್ ನಾನು ಜಿನ ಒಂದು ಗ್ರೂಪ್ ಅಂತ ಬರೀತೀನಿ, ಎ ಬಿ ಸಿ ಡಿ ಇ. ಸೊ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ, ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ, 5 ಎಲಿಮೆಂಟ್ಸ್. ಸೊ ಆರ್ಡರ್ ಆಫ್ ದಿಸ್ ಗ್ರೂಪ್ ಇಸ್ 5 ಅಂತ ಹೇಳ್ತೀವಿ. ಸೊ ದಟ್ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಗ್ರೂಪ್. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಗ್ರೂಪ್ನ ನಾವೇನಂತ ಕರಿತೀವಿ, ಆರ್ಡರ್ ಆಫ್ ದ ಗ್ರೂಪ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಒನ್ ಏನಿದೆ, ಎಬಿಲಿಯನ್ ಗ್ರೂಪ್ ಅಂತ ಇದೆ. ಎಬಿಲಿಯನ್ ಗ್ರೂಪ್ ಅಂದರೆ ಏನು, ದ ಗ್ರೂಪ್ ಫಾರ್ ವಿಚ್ ಎ ಸ್ಟಾರ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ ಫಾರ್ ಎನಿ ಎಲಿಮೆಂಟ್ ಎ ಆ್ಯಂಡ್ ಬಿ ಆಫ್ ದ ಗ್ರೂಪ್. ಸೊ ಯಾವುದಾದ್ರೂ 2 ಎಲಿಮೆಂಟ್ಸ್ನ ತೊಗೊಂಡ್ಬಿಟ್ಟು ಎ ಸ್ಟಾರ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ ಮಾಡಿದ್ರೆ ದೆನ್ ವಿ ಸೇ ದಟ್ ಇಸ್ ಎಬಿಲಿಯನ್ ಗ್ರೂಪ್ ಅಂತ ಹೇಳ್ತೀವಿ. ಇಲ್ಲಿ ಎ ಸ್ಟಾರ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ ಅಂದರೆ ಏನು, ಇಟ್ ಶುಡ್ ಸ್ಯಾಟಿಸ್ಫೈ ದ ಕಾಮಿಟೇಟಿವ್ ಪ್ರಾಪರ್ಟಿ ಅಂತ ಅರ್ಥ. ಸೊ ಕಾಮಿಟೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆದರೆ ಆ ಗ್ರೂಪ್ನ ಎಬಿಲಿಯನ್ ಗ್ರೂಪ್ ಅಂತ ಕರಿತೀವಿ. ಇಫ್ ಕಾಮಿಟೇಟಿವ್ ಪ್ರಾಪರ್ಟಿ ಇಸ್ ನಾಟ್ ಸ್ಯಾಟಿಸ್ಫೈಡ್ ದೆನ್ ಸಚ್ ಗ್ರೂಪ್ಸ್ ಆರ್ ಕಾಲ್ಡ್ ಆಸ್ ನಾನ್ ಎಬಿಲಿಯನ್ ಗ್ರೂಪ್ ಅಂತ ಕರಿತೀವಿ. ಸೊ ಇದು ಕ್ಲಿಯರಾಗಿ ನೆನ್ಪಿಟ್ಕೊಂಡಿರ್ಬೇಕು. ಎಬಿಲಿಯನ್ ಗ್ರೂಪ್ ಅಂದರೆ ಏನು, ಇಟ್ ಶುಡ್ ಸ್ಯಾಟಿಸ್ಫೈ ಕಾಮಿಟೇಟಿವ್ ಪ್ರಾಪರ್ಟಿ. ಕಾಮಿಟೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆದರೆ ಮಾತ್ರ ಎಬಿಲಿಯನ್ ಗ್ರೂಪು. ಕಾಮಿಟೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಇಟ್ ಈಸ್ ನಾನ್ ಎಬಿಲಿಯನ್ ಗ್ರೂಪ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕಮ್ ಸೈಕ್ಲಿಕ್ ಗ್ರೂಪ್. ಸೈಕ್ಲಿಕ್ ಗ್ರೂಪ್ ಅಂದರೆ ಏನು, ಸೈಕ್ಲಿಕ್ ಗ್ರೂಪ್ ಇಸ್ ಅ ಗ್ರೂಪ್ ಇನ್ ವಿಚ್ ಎವ್ರಿ ಎಲಿಮೆಂಟ್ ಕ್ಯಾನ್ ಬಿ ಜನರೇಟೆಡ್ ಫ್ರಮ್ ಅ ಸಿಂಗಲ್ ಎಲಿಮೆಂಟ್ ಇಸ್ ನೋನ್ ಆಸ್ ದ ಜನರೇಟರ್ ಆಫ್ ದ ಸೈಕ್ಲಿಕ್ ಗ್ರೂಪ್. ಸೊ ಯಾವುದಾದ್ರೂ ಒಂದು ಎಲಿಮೆಂಟ್ ಇಟ್ಕೊಂಡು ನಾವು ಮತ್ತೆ ಕಂಪ್ಲೀಟ್ ಗ್ರೂಪ್ನ ಜನರೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ದೆನ್ ಸಚ್ ಗ್ರೂಪ್ ವಿ ಕಾಲ್ ಇಟ್ ಆಸ್ ಸೈಕ್ಲಿಕ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಸೈಕ್ಲಿಕ್ ಗ್ರೂಪ್ನಲ್ಲಿ ಏನು, ಈಗ ಯಾವುದಾದ್ರೂ ಒಂದು ಎಲಿಮೆಂಟ್ನ ತೊಗೊಂಡ್ಬಿಟ್ಟು ಮತ್ತೆ ಕಂಪ್ಲೀಟಾಗಿ ಹೋಲ್ ಗ್ರೂಪ್ನ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಸಚ್ ಗ್ರೂಪ್ಸ್ ಆರ್ ಕಾಲ್ಡ್ ಆಸ್ ಸೈಕ್ಲಿಕ್ ಗ್ರೂಪ್ಸ್. ಅಂದರೆ ಈಗ ಸಪೋಸ್ ನಾನು ಒಂದು ಗ್ರೂಪ್ ಬರಿತೀನಿ ಇಲ್ಲಿ. ಸೊ ಒಂದು ಗ್ರೂಪು ಏನು, ಇಲ್ಲಿ ಒಂದು ಗ್ರೂಪ್ ಬರಿತೀನಿ ನಾನು, ಎ ಸ್ಕ್ವೇರ್, ಎ ಕ್ಯೂಬ್, ಎ ಪವರ್ 4, ಎ ಪವರ್ 5 ಈ ರೀತಿ ಬರಿತೀನಿ, ಎ ಪವರ್ 6 ಈ ರೀತಿ ಒಂದು ಗ್ರೂಪ್ ಬರಿತೀನಿ. ಸೊ ಇಲ್ಲಿ ಜನರೇಟರ್ ಏನಾಗುತ್ತೆ, ಎನ ಜನರೇಟರ್ ಆಫ್ ದ ಗ್ರೂಪ್ ಅಂತ ಕರಿತೀವಿ. ಸೊ ಜನರೇಟರ್ ಆಫ್ ದ ಗ್ರೂಪ್ ಅಂದರೆ ಯೂಸಿಂಗ್ ದಿಸ್ ಎ ಇಟ್ ಸೆಲ್ಫ್ ಯು ಕ್ಯಾನ್ ರೈಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದಿಸ್ ಗ್ರೂಪ್. ಸೊ ಯಾವುದು ಒಂದು ಎಲಿಮೆಂಟಿಂದ ಕಂಪ್ಲೀಟ್ ಗ್ರೂಪ್ದು ಮೆಂಬರ್ಸ್ನ ಬರೆಯೋಕ್ಕೆ ಸಾಧ್ಯ ಆಗುತ್ತೆ, ಸಚ್ ಗ್ರೂಪ್ ವಿ ಕಾಲ್ ಇಟ್ ಆಸ್ ಸೈಕ್ಲಿಕ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ ಸೈಕ್ಲಿಕ್ ಗ್ರೂಪ್ಸ್ ಆರ್ ಎಬಿಲಿಯನ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಆಲ್ ಸೈಕ್ಲಿಕ್ ಗ್ರೂಪ್ಸ್ ಆರ್ ಎಬಿಲಿಯನ್ ಇನ್ ನೇಚರ್ ಬಟ್ ಆಲ್ ಎಬಿಲಿಯನ್ ಗ್ರೂಪ್ಸ್ ಆರ್ ನಾಟ್ ಸೈಕ್ಲಿಕ್ ಇನ್ ನೇಚರ್ ಅಂತ ಅದು ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ಅದು ನೆನ್ಪಿಟ್ಕೊಂಡಿರ್ಬೇಕು. ಸೊ ಇಲ್ಲಿದೆ, ಆಲ್ ಸೈಕ್ಲಿಕ್ ಗ್ರೂಪ್ಸ್ ಆರ್ ಎಬಿಲಿಯನ್ ಇನ್ ನೇಚರ್ ಬಟ್ ದ ಕಾನ್ವರ್ಸ್ ಇಸ್ ನಾಟ್ ನೆಸೆಸರಿಲಿ ಟ್ರೂ. ಸೊ ಕಾನ್ವರ್ಸ್ ಏನು ಟ್ರೂ ಇರಲೇಬೇಕು ಅಂತೇನಿಲ್ಲ, ಎಲ್ಲ ಎಬಿಲಿಯನ್ ಗ್ರೂಪ್ಸು ಸೈಕ್ಲಿಕ್ ಆಗಿರುತ್ತೆ ಅಂತೇನಿಲ್ಲ. ಸೊ ಇದು ಒಂದು ಸೈಕ್ಲಿಕ್ ಗ್ರೂಪ್ದು ಎಕ್ಸಾಂಪಲ್. ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲು ಐ ಮೈನಸ್ ಇ ಐ ಆರ್ ದ 2 ಜನರೇಟರ್ಸ್ ಆಫ್ ದ ಸೈಕ್ಲಿಕ್ ಗ್ರೂಪ್ 1 I -1 -I. ಈಗ ಸಪೋಸ್ ನೀವು ಐ ಇದನ್ನು ತೊಗೊಂಡ್ರೆ, ನೀವು ಸಪೋಸ್ ಐನ ಸ್ಕ್ವೇರ್ ಮಾಡಿದರೆ ಏನು ಬರುತ್ತೆ, ಐ ಸ್ಕ್ವೇರ್ ಅಂದ್ರೇನು -1. ಸೊ ಗ್ರೂಪ್ ಏನಿದೆ ಇದರಲ್ಲಿ 1 I -1 -I ಅಂತ ಇದೆ. ಸೊ ಇದರಲ್ಲಿ ನಾನು ಜನರೇಟರ್ನ ಐ ಅಂತ ತೊಗೊತೀನಿ. ಸೊ ಸಪೋಸ್ ಜನರೇಟರ್ ಐ ಅಂತ ತೊಗೊಂಡ್ರೆ ಐ ಸ್ಕ್ವೇರ್ ಏನಾಗುತ್ತೆ, -1 ಆಗುತ್ತೆ, -1 ಇದೆ. ಸೊ ಐ ಪವರ್ ಐ ಸ್ಕ್ವೇರು -1 ಆಗುತ್ತೆ. ಸಪೋಸ್ ನೀವು ಐ ಕ್ಯೂಬ್ ಮಾಡಿದ್ರೆ ಏನಾಗುತ್ತೆ, -I ಆಗುತ್ತೆ. ಸೊ -I ಕೂಡ ಇದರಲ್ಲಿ ಇದೆ. ಸಪೋಸ್ -I ಹೋಲ್ ಸ್ಕ್ವೇರ್ ಮಾಡಿದ್ರೆ -I ಸ್ಕ್ವೇರ್ ಮಾಡಿದ್ರೆ, ಸೊ -I ಸ್ಕ್ವೇರ್ ಅಂದರೆ -1. ಸೊ -1 ಅಂದರೆ +1. ಸೊ ಅದು ಕೂಡ ಇದೆ. ಸೊ ಐ ಒಂದೇ ಇಟ್ಕೊಂಡ್ಬಿಟ್ಟು ನಾವು ಏನು ಎಲಿಮೆಂಟ್ಸ್ ಆಫ್ ದಿಸ್ ಗ್ರೂಪ್ನ ಬರಿಬೋದಾಗಿರೋದ್ರಿಂದ ನಾವು ಇದನ್ನು ಏನಂತ ಕರಿತೀವಿ, ಸೈಕ್ಲಿಕ್ ಗ್ರೂಪ್ ಅಂತ ಕರಿತೀವಿ. ಓಕೆ, ದ ನೆಕ್ಸ್ಟ್ ಒನ್ ಏನು, ಸಬ್ ಗ್ರೂಪ್. ಸೊ ಸಬ್ ಗ್ರೂಪ್ ಸೆಟ್ ಹೆಚ್ ಇಸ್ ಸೆಟ್ ಟು ಬಿ ಸಬ್ ಗ್ರೂಪ್ ಆಫ್ ಜಿ
if H itself under the same law of composition as G and all element in H will also be in G. ಸಪೋಸ್ ನಮಗೆ ಇದನ್ನು ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂದರೆ ಸೆಟ್ ಥಿಯರಿನಲ್ಲಿ ಯೂನಿವರ್ಸಲ್ ಸೆಟ್ ಅಂತ ಬರಿತೀರಿ, ಸಬ್ಸೆಟ್ಸ್ ಅಂತ ಬರಿತೀರಿ. ಸೊ ಸೇಮ್ ಹಾಗೆ ಇದನ್ನು ಕೂಡ ನೆನ್ಪಿಟ್ಕೋಬೇಕು. ಯೂನಿವರ್ಸಲ್ ಗ್ರೂಪ್ ಅಂತ ಒಂದು ತೊಗೋಬೇಕು. ಆಮೇಲೆ ಅದು ಯೂನಿವರ್ಸಲ್ ಗ್ರೂಪ್ಸ್ನ ಡಿರೈವ್ ಅದರಿಂದನೇ ಏನು ಸಬ್ ಗ್ರೂಪ್ಸ್ನ ಬರಿತೀರಿ. ಸೊ ಸಬ್ಸೆಟ್ ಅಂತ ಹೆಂಗೆ ಬರಿತೀರಲ್ಲ ಆ ರೀತಿ ಸಬ್ ಗ್ರೂಪ್ಸ್ನ ಬರಿತೀರಿ. ಸೆಟ್ H is said to be subgroup of G if H itself under the same law of composition as G and all element in H will also be in G ಅಂತ ಕರಿತೀವಿ. ಸಪೋಸ್ ಇವಾಗ ಏನು ಇಲ್ಲಿ G ಅಂದರೆ ಏನು C4 ಸ್ಕ್ವೇರ್ C4 ಕ್ಯೂಬ್ MX MY ಸಿಗ್ಮಾ A ಸಿಗ್ಮಾ B ಅಂತ ಬರ್ತಿದ್ದೀನಿ. ಸಬ್ ಗ್ರೂಪ್ ಆಫ್ G ಏನು ಬರೀತೀರಿ C4 ಸ್ಕ್ವೇರ್ MX MY. ಇದು ಒಂದು ಸಬ್ ಗ್ರೂಪ್, ಇದು ಒಂದು ಸಬ್ ಗ್ರೂಪ್, ಇದು ಒಂದು ಸಬ್ ಗ್ರೂಪ್, ಇದು ಒಂದು ಸಬ್ ಗ್ರೂಪ್. ಸೊ ಎಷ್ಟು ಬೇಕಾದರೂ ನೀವು ಸಬ್ ಗ್ರೂಪ್ನ ಬರಿಬೋದು. ಐಡೆಂಟಿಟಿ ಎಲಿಮೆಂಟ್ ಆಫ್ ಸಬ್ ಗ್ರೂಪ್ H ಇಸ್ ಸೇಮ್ ಆ್ಯಸ್ ದ ಮೇನ್ ಗ್ರೂಪ್ G. ಅಂದರೆ ಯಾವುದಾದ್ರೂ ಒಂದು ಎಲಿಮೆಂಟ್ದು ಒಂದು ಸಬ್ ಗ್ರೂಪ್ದು ನೀವು ಐಡೆಂಟಿಟಿ ಎಲಿಮೆಂಟ್ ನೋಡಿದ್ರೆ ಸೊ ಆ ಎಲಿಮೆಂಟ್ದು ಐಡೆಂಟಿಟಿ ಎಲಿಮೆಂಟ್ ಏನಿದೆ ಈ ಮೇನ್ ಗ್ರೂಪ್ದು ಐಡೆಂಟಿಟಿ ಎಲಿಮೆಂಟ್ ಎರಡೂ ಸೇಮ್ ಇರುತ್ತೆ ಅಂತ ಅರ್ಥ. ಓಕೆ, ದೆನ್ ನೆಕ್ಸ್ಟ್ ಒನ್ ಇಸ್ ಪ್ರಾಪರ್ ಸಬ್ ಗ್ರೂಪ್. ಸೊ ಪ್ರಾಪರ್ ಸಬ್ ಗ್ರೂಪ್ ಅಂದರೆ ಎಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ H ಇಸ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ G. ಆ ರೀತಿ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಪ್ರಾಪರ್ ಸಬ್ ಗ್ರೂಪ್ ಅಂತ ಕರಿತೀವಿ. ಸಬ್ ಗ್ರೂಪ್ ಯಾವಾಗ ಆಗುತ್ತೆ, ವೆನ್ ಎಲಿಮೆಂಟ್ಸ್ ಇನ್ G ಇಸ್ ಮೋರ್ ದ್ಯಾನ್ ಎಲಿಮೆಂಟ್ಸ್ ಇನ್ ದ ಸಬ್ ಗ್ರೂಪ್ ಅಂತ ಹೇಳ್ತೀವಿ. ಸಪೋಸ್ ಎರಡರದ್ದು ಎಲಿಮೆಂಟ್ ಸೇಮ್ ಇದೆ ಅಂದರೆ ದೆನ್ ದಟ್ ಬಿಕಮ್ಸ್ ದ ಪ್ರಾಪರ್ ಸಬ್ ಗ್ರೂಪ್ ಅಂತ ಹೇಳ್ತೀವಿ. ಇಂಪ್ರಾಪರ್ ಸಬ್ ಗ್ರೂಪ್ ಅಂದರೆ ಏನು, ಇಫ್ H ಇಸ್ ಎ ಇಂಪ್ರಾಪರ್ ಸಬ್ ಗ್ರೂಪ್ G, if H equal to G, that is number of element in H is equals to number of elements in G. ಸೊ ಎರಡೂ ಗ್ರೂಪ್ನಲ್ಲೂ ಈಕ್ವಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ನಾವು ಅದನ್ನು ಏನಂತ ಕರಿತೀವಿ, ಇಂಪ್ರಾಪರ್ ಸಬ್ ಗ್ರೂಪ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಮಾತ್ರ ಸ್ಕಿಪ್ ಮಾಡಲಾರ್ದೆ ನೋಟ್ ಡೌನ್ ಮಾಡ್ಕೊಳ್ರಿ, ಐಸೋಮಾರ್ಫಿಕ್ ಸಬ್ ಗ್ರೂಪ್. ಸೊ ಐಸೋಮಾರ್ಫಿಕ್ ಸಬ್ ಗ್ರೂಪ್ ಅಂದರೆ ಏನು, ಇಫ್ ದೆರ್ ಆರ್ ಟೂ ಗ್ರೂಪ್ಸ್, ಸೊ ನನ್ನ ಹತ್ರ ಎರಡು ಗ್ರೂಪ್ ಇರುತ್ತೆ. ಒಂದು ಗ್ರೂಪು ಏನು A B C ಅಂತ ಒಂದು ಗ್ರೂಪ್ ಇರುತ್ತೆ. ಇನ್ನೊಂದು ಗ್ರೂಪು ಫಸ್ಟ್ ಗ್ರೂಪ್ನ G ಅಂತ ಡಿನೋಟ್ ಮಾಡ್ತೀವಿ, ಸೆಕೆಂಡ್ ಗ್ರೂಪ್ನ G ಸ್ಟಾರ್ ಅಂತ ಡಿನೋಟ್ ಮಾಡ್ತೀವಿ. ಇಲ್ಲಿ E', A', B', C' ಅಂತ ಇರುತ್ತೆ. ಸೊ ಈ ರೀತಿ ಇದ್ದಾಗ ಸಪೋಸ್ ಇಲ್ಲಿ ಏನಾಗುತ್ತೆ, ಎರಡರದ್ದು ಆರ್ಡರ್ ಏನಿದೆ ಸೇಮ್ ಇದೆ. ಇಲ್ಲಿ 4 ಎಲಿಮೆಂಟ್ ಇದ್ದಾವೆ, ಇಲ್ಲಿನೂ 4 ಎಲಿಮೆಂಟ್ ಇದ್ದಾವೆ, ಸೇಮ್ ಆರ್ಡರ್ ಇದ್ದು ಆ್ಯಂಡ್ 1-to-1 ಕರೆಸ್ಪಾಂಡೆನ್ಸ್ ಇದ್ದರೆ, ಅಂದರೆ E', E' ಕರೆಸ್ಪಾಂಡೆನ್ಸ್, A'ಗೆ A' ಕರೆಸ್ಪಾಂಡೆನ್ಸ್, B'ಗೆ B' ಕರೆಸ್ಪಾಂಡೆನ್ಸ್, C'ಗೆ C' ಕರೆಸ್ಪಾಂಡೆನ್ಸ್. ಸೊ ಆ ರೀತಿ 1-to-1 ಮ್ಯಾಪಿಂಗ್ ಇದ್ದರೆ, ಎಲ್ಲಿ ಗ್ರೂಪ್ನಲ್ಲಿ ಎಲಿಮೆಂಟ್ಸ್ದು 1-to-1 ಮ್ಯಾಪಿಂಗ್ ಇದ್ದರೆ, ಸೊ ಆ ರೀತಿ ಗ್ರೂಪ್ನ ನಾವೇನಂತ ಕರಿತೀವಿ, ಐಸೋಮಾರ್ಫಿಕ್ ಸಬ್ ಗ್ರೂಪ್ ಅಂತ ಕರಿತೀವಿ. ಐಸೋಮಾರ್ಫಿಕ್ ಸಬ್ ಗ್ರೂಪ್. ಸೊ ಐಸೋಮಾರ್ಫಿಕ್ ಸಬ್ ಗ್ರೂಪ್ ಅಂದ್ರೇನು, 1-to-1 ಮ್ಯಾಪಿಂಗ್ ಇರಬೇಕು ಅಂತ ಅರ್ಥ. 1-to-1 ಮ್ಯಾಪಿಂಗ್ ಇರಬೇಕು ಆ್ಯಂಡ್ ಎವ್ರಿ ಐಸೋಮಾರ್ಫಿಕ್ ಇಮೇಜ್ ಆಫ್ ಎ ಸೈಕ್ಲಿಕ್ ಗ್ರೂಪ್ ಇಸ್ ಸೈಕ್ಲಿಕ್. ಸೊ ಇದ್ರ ಇಮೇಜ್ ಕೂಡ ಏನಿರಬೇಕು, ಸೈಕ್ಲಿಕ್ ಇರಬೇಕು. ಸೊ ದಟ್ ಈಸ್ ದ ಕಂಡೀಷನ್ ಫಾರ್ ಐಸೋಮಾರ್ಫಿಕ್ ಸಬ್ ಗ್ರೂಪ್ಸ್. ಐಸೋಮಾರ್ಫಿಕ್ ಸಬ್ ಗ್ರೂಪ್ ಅಂದರೆ ಹೆಂಗೆ ನೆನ್ಪಿಟ್ಕೊಂಡಿರಬೇಕು, 1-to-1 ಎಲಿಮೆಂಟ್ ಕಾಂಪೋಸಿಷನ್ ಇರುತ್ತೆ ಅಂತ ಅರ್ಥ. ದೆನ್ ನೆಕ್ಸ್ಟ್ ಕಮ್ಸ್ ದ ಹೋಮೋಮಾರ್ಫಿಕ್ ಗ್ರೂಪ್. ಸೊ ಹೋಮೋಮಾರ್ಫಿಕ್ ಗ್ರೂಪ್ ಅಂದರೆ ಏನು, ಎರಡು ಗ್ರೂಪ್ ತೊಗೊತೀವಿ G ಮತ್ತು G' ಸಚ್ ದಟ್ ಸೆವೆರಲ್ ಎಲಿಮೆಂಟ್ ಆಫ್ G ಕರೆಸ್ಪಾಂಡ್ಸ್ ಟು ಎ ಸಿಂಗಲ್ ಎಲಿಮೆಂಟ್ ಆಫ್ G'. ಅಂದರೆ ಈಗ ಸಪೋಸ್ ನಾನು G ಎಲಿಮೆಂಟ್ಸ್ ಬರಿತೀನಿ. ಸೊ G ಎಲಿಮೆಂಟ್ಸ್ ಏನಿದೆ E', A', B', C ಅಂತ ಇದೆ. ಇಲ್ಲಿ G' ಎಲಿಮೆಂಟ್ಸ್ ಬರಿತೀನಿ. G' ಎಲಿಮೆಂಟ್ ಏನು, E' ಮತ್ತು A ಅಂತ ಇದೆ, ಎರಡು ಎಲಿಮೆಂಟ್ ಇದೆ. ಈಗ ನಾನು ಏನು ಮಾಡಬೇಕು, ಇದನ್ನು ಲಿಂಕ್ ಮಾಡಬೇಕು. ಸೊ ಹೋಮೋಮಾರ್ಫಿಸಮ್ ಅಂದರೆ ಏನು, ಇಲ್ಲಿ E ಕೂಡ ಕರೆಸ್ಪಾಂಡ್ಸ್ ಟು E', A ಕೂಡ ಕರೆಸ್ಪಾಂಡ್ಸ್ ಟು E', B ಕರೆಸ್ಪಾಂಡ್ಸ್ ಟು A ಆ್ಯಂಡ್ C ಕರೆಸ್ಪಾಂಡ್ಸ್ ಟು A. ಸೊ B ಆ್ಯಂಡ್ C ಕರೆಸ್ಪಾಂಡ್ಸ್ ಟು A ಆ್ಯಂಡ್ A ಕರೆಸ್ಪಾಂಡ್ಸ್ ಟು E'. ಸೊ ಈ ರೀತಿ ಇದು ಏನು ಮೆನಿ ಆ್ಯಂಡ್ ಇಲ್ಲಿ ಏನು 1. ಸೊ ಮೆನಿ ಟು 1 ಕಾಂಬಿನೇಷನ್ ಏನು ಬರುತ್ತೆ ಅದನ್ನು ನಾವೇನಂತ ಕರಿತೀವಿ, ಹೋಮೋಮಾರ್ಫಿಕ್ ಅಂತ ಕರಿತೀವಿ. ಹೋಮೋಮಾರ್ಫಿಕ್ ಇಮೇಜ್ ಅಂದರೆ ಏನು, ಗೆಟಿಂಗ್ ಇಮೇಜ್ ಆಫ್ ಮೆನಿ ಟು 1 ಅಂತ ಇದ್ದರೆ ರೇಷೋ, ಅದನ್ನು ನಾವು ಹೋಮೋಮಾರ್ಫಿಕ್ ಇಮೇಜ್ ಅಂತ ಕರಿತೀವಿ ಅಥವಾ ಹೋಮೋಮಾರ್ಫಿಸಮ್ ಅಂತಲೂ ಕರೀತಾರೆ. ದೆನ್ ನೆಕ್ಸ್ಟ್ ಕಮ್ಸ್ ಆಟೋಮಾರ್ಫಿಕ್ ಗ್ರೂಪ್. ಆಟೋಮಾರ್ಫಿಕ್ ಗ್ರೂಪ್ ಅಂತಂದರೆ ಏನು, ಸಪೋಸ್ ನಿಮಗೆ ಆಲ್ರೆಡಿ ಒಂದು ಗ್ರೂಪ್ ಇರುತ್ತೆ. ಸೊ ಆಲ್ರೆಡಿ ಒಂದು ಗ್ರೂಪ್ ಇರುತ್ತೆ, ಇನ್ನೊಂದು ಗ್ರೂಪ್ನ ಕ್ರಿಯೇಟ್ ಮಾಡ್ತೀರಿ. ಸೊ ಇಲ್ಲಿ ಇನ್ನೊಂದು ಗ್ರೂಪ್ನ ಕ್ರಿಯೇಟ್ ಮಾಡಿದಾಗ
ಇಲ್ಲಿ ಏನು ಇ ಎ ಬಿ ಅಂತ ಇರುತ್ತೆ, ಇಲ್ಲಿ ಇ ಎ ಬಿ ಅಂತ ಇರುತ್ತೆ. ಸೊ ಆಟೋಮಾರ್ಫಿಸಮ್ ಅಂದರೆ ಏನು, ಇಲ್ಲಿ ಐಸೋಮಾರ್ಫಿಸಮ್ ಆಫ್ ಎ ಗ್ರೂಪ್. ಐಸೋಮಾರ್ಫಿಸಮ್ ಆಫ್ ಎ ಗ್ರೂಪ್ ಅಂದರೆ ಇ ಡ್ಯಾಶ್ ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಇದೆ ಅಂದರೆ. ಸೊ ಈ ರೀತಿ ಇದ್ದಾಗ ಎಲ್ಲಿ ಆನ್ ಟು ಬರುತ್ತೆ, 1 to 1 ಆ್ಯಂಡ್ ಆನ್ ಟು ಇಟ್ ಸೆಲ್ಫ್ ಅಂತ ಎಲ್ಲಿ ಬರುತ್ತೆ ಕಂಡೀಷನು, ದೆನ್ ಸಚ್ ಕಂಡೀಷನ್ ವಿ ಕಾಲ್ ಇಟ್ ಆಸ್ ಆಟೋಮಾರ್ಫಿಸಮ್ ಅಂತ ಹೇಳ್ತೀವಿ. ಆಟೋ ಅಂದರೆ ಸೆಲ್ಫ್. ಸೊ ಸೆಲ್ಫ್ ವೆನ್ ಇಟ್ ಈಸ್ ಗೋಯಿಂಗ್ ಟು ಲಿಂಕ್, ಸೊ ಸಚ್ ಕಂಡೀಷನ್ ವಿ ಕಾಲ್ ಇಟ್ ಆಸ್ ಆಟೋಮಾರ್ಫಿಸಮ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಆಟೋಮಾರ್ಫಿಸಮ್. ಸೊ ಮಲ್ಟಿಪ್ಲಿಕೇಶನ್ ಟೇಬಲ್ ಫಾರ್ 4th ರೂಟ್ ಆಫ್ ಯೂನಿಟಿ ಮಾಡಿದ್ದೇವೆ. ಸೊ ಇಲ್ಲಿ 4th ರೂಟ್ ಆಫ್ ಯೂನಿಟಿ ಅಂದರೆ ಏನು, ಐನ ತೊಗೊಂಡ್ಬಿಟ್ಟು 4th ರೂಟ್ ಆಫ್ ಯೂನಿಟಿ ಮಾಡಿದ್ದಾರೆ. ಸೊ 1 - 1 i - i, ಅದನ್ನು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಬರುತ್ತೆ, ಸೊ ನಿಮಗೆ ಏನಿದೆ ಒಂದು ಬಿ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಇದು ಕೂಡ ಸೇಮ್ ಹಂಗೆ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಆ ಮ್ಯಾಟ್ರಿಕ್ಸ್ನ ಕಂಪೇರ್ ಮಾಡಿದಾಗ ನಮಗೇನು ಗೊತ್ತಾಗುತ್ತೆ, ದ ಮ್ಯಾಪ್ ಡಿಫೈನ್ಡ್ ಬೈ 1 to 1, -1 to -1, i to -1 ಆ್ಯಂಡ್ -i to i. ಸೊ ಈ ರೀತಿ ಇದ್ದರೆ ನಾವೇನಂತ ಕರಿತೀವಿ, ಆಟೋಮಾರ್ಫಿಸಮ್ ಆಫ್ ಜಿ ಅಂತ ಕರಿತೀವಿ. ಆಟೋಮಾರ್ಫಿಸಮ್ ಆಫ್ ಜಿ. ಸೊ ಇದು ಇಷ್ಟು ಏನು, ಫಸ್ಟ್ ಒನ್ ಬಂದುಬಿಟ್ಟು ಐಸೋಮಾರ್ಫಿಸಮ್, ಸೆಕೆಂಡ್ ಒನ್ ಬಂದುಬಿಟ್ಟು ಹೋಮೋಮಾರ್ಫಿಸಮ್, ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಆಟೋಮಾರ್ಫಿಸಮ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಇಸ್ ದರ್ ಎಫಿಮಾರ್ಫಿಸಮ್. ಸೊ ಎಫಿಮಾರ್ಫಿಸಮ್ ಅಂದರೆ ಏನು, ಇಟ್ಸ್ ಸಬ್ಜೆಕ್ಟಿವ್ ಹೋಮೋಮಾರ್ಫಿಸಮ್ ಇಟ್ಸ್ ಕಾಲ್ಡ್ ಎಫಿಮಾರ್ಫಿಸಮ್ ಅಂತ ಕರಿತೀವಿ. ಇಫ್ ಎಫ್ ಇಸ್ ಆನ್ ಟು. ಮೋನೋಮಾರ್ಫಿಸಮ್ ಅಂದರೆ ಏನು, ಆ್ಯನ್ ಅಡ್ಜೆಕ್ಟಿವ್ ಹೋಮೋಮಾರ್ಫಿಸಮ್ ಇಫ್ ಎಫ್ ಇಸ್ 1 to 1. ಸೊ ಇಂಜೆಕ್ಟಿವ್ ಹೋಮೋಮಾರ್ಫಿಸಮ್. ಸೊ ಎಪಿಮಾರ್ಫಿಸಮ್ ಅಂದರೆ ಸರ್ಜೆಕ್ಟಿವ್ ಹೋಮೋಮಾರ್ಫಿಸಮ್, ದಟ್ ಈಸ್ ಎಫ್ ಇಸ್ ಆನ್ ಟು. ಆ್ಯಂಡ್ ಮೋನೋಮಾರ್ಫಿಸಮ್ ಅಂದರೆ ಇಂಜೆಕ್ಟಿವ್ ಹೋಮೋಮಾರ್ಫಿಸಮ್ ಇಫ್ ಎಫ್ ಇಸ್ 1 to 1 ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ವೆನ್ ಡಯಾಗ್ರಾಮ್ನಲ್ಲಿ ನೋಡ್ಬೋದು. ಸೊ ಎಲ್ಲನೂ ಸ್ವಲ್ಪ ಚೂರು ಸರ್ಕಲ್ನಲ್ಲಿದೆ. ಸೊ ದಟ್ ಈಸ್ ರಿಲೇಟೆಡ್ ವಿತ್ ದ ಟೈಪ್ಸ್ ಆಫ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ಏನೇನು ಅಂತ. ಸೊ ಆ ಲಿಸ್ಟ್ ನೋಡಿ ನಿಮಗೆ ಬಿಡಂಗಿದ್ರೆ ಇದನ್ನು ಒಂದು ಸರ್ತಿ ನೋಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಇಸ್ ಫುಲ್ ಲೀನಿಯರ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಫುಲ್ ಲೀನಿಯರ್ ಗ್ರೂಪ್ ಅಂದರೆ ಏನು, ದ ಕಲೆಕ್ಷನ್ ಆಫ್ ಆಲ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ n with matrix multiplication as law of composition is called full linear group. So full linear group ಅಂದರೆ ಏನು, ಕಲೆಕ್ಷನ್ ಆಫ್ ಆಲ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಸಸ್. ನಾನ್ ಸಿಂಗ್ಯುಲರ್ ಮ್ಯಾಟ್ರಿಸಸ್ ಅಂದರೆ ಏನು, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ whose determinant is equals to 0 ಅಂತ ಹೇಳ್ತೀವಿ. ಸೊ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ whose determinant is not equal to 0 ಅಂತ ಇದ್ದರೆ, ಸೊ ಅದನ್ನು ನಾವೇನಂತ ಕರಿತೀವಿ, ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ n with matrix multiplication as composition, law of composition is called full linear group ಅಂತ ಕರಿತೀವಿ. ಆ್ಯಂಡ್ ದ ಆರ್ಡರ್ ಆಫ್ ದ ಗ್ರೂಪ್ ಇಸ್ ಜನರಲಿ ಇನ್ಫೈನೈಟ್. ಸೊ ಆರ್ಡರ್ ಆಫ್ ದ ಗ್ರೂಪ್ ಏನಿರುತ್ತೆ, ಇನ್ಫೈನೈಟ್ ಎಲಿಮೆಂಟ್ಸ್ ಇರುತ್ತೆ. ಸೊ ಇನ್ಫೈನೈಟ್ ಎಲಿಮೆಂಟ್ಸ್ ಇದ್ದರೆ ನಾವು ಅದನ್ನ ಏನಂತ ಕರಿತೀವಿ, ಫುಲ್ ಲೀನಿಯರ್ ಗ್ರೂಪ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ಯೂನಿಟರಿ ಗ್ರೂಪ್. ಸೊ ಯೂನಿಟರಿ ಗ್ರೂಪ್ ಅಂದರೆ ಏನು, UN ಗ್ರೂಪ್ ಅಂತ ಕರಿತೀವಿ. ಸಬ್ ಗ್ರೂಪ್ ಆಫ್ ಫುಲ್ ಲೀನಿಯರ್ ಗ್ರೂಪ್ ಇಸ್ ನೋನ್ ಆಸ್ ಯೂನಿಟರಿ ಗ್ರೂಪ್ಸ್ ಅಂತ ಹೇಳ್ತೀವಿ. whose elements are unitary matrices of order n. So unitary matrices of order n ಅಂದರೆ 2x2 ಇರ್ಬೋದು, 3x3 ಇರ್ಬೋದು. ಸೊ ದಟ್ ಈಸ್ ದ ಆರ್ಡರ್ n ಅಂತ ಹೇಳ್ತೀವಿ. ದೆನ್ SUN ಗ್ರೂಪ್ ಅಂದರೆ ಸ್ಪೆಷಲ್ ಯೂನಿಟರಿ ಗ್ರೂಪ್ ಆಫ್ ಯೂನಿಟರಿ ಮ್ಯಾಟ್ರಿಸಸ್ ಆಫ್ ಆರ್ಡರ್ n ಆ್ಯಂಡ್ ಡಿಟರ್ಮಿನೆಂಟ್ ಈಕ್ವಲ್ ಟು 1. ಸೊ ಸ್ಪೆಷಲ್ ಯೂನಿಟರಿ ಮ್ಯಾಟ್ರಿಸಸ್ದು ಏನು ಬರಬೇಕು, ಡಿಟರ್ಮಿನೆಂಟ್ 1 ಬರಬೇಕು. ದೆನ್ SU2 ಗ್ರೂಪ್ ಅಂದರೆ ಏನು, ಸ್ಪೆಷಲ್ ಯೂನಿಟರಿ ಗ್ರೂಪ್ ಆಫ್ ಯೂನಿಟರಿ ಮ್ಯಾಟ್ರಿಸಸ್ ಆಫ್ ಆರ್ಡರ್ 2 ಆ್ಯಂಡ್ ಡಿಟರ್ಮಿನೆಂಟ್ ಈಕ್ವಲ್ ಟು 1. ಸೊ ಯಾವುದ್ರದ್ದು ಯೂನಿಟರಿ ಮ್ಯಾಟ್ರಿಕ್ಸ್ದು ಆರ್ಡರ್ 2 ಇರುತ್ತೆ, ಡಿಟರ್ಮಿನೆಂಟ್ ಈಕ್ವಲ್ ಟು 1 ಇರುತ್ತೆ. ಸೊ ಸಚ್ ಗ್ರೂಪ್ಸ್ ವಿ ಕಾಲ್ ದಸ್ SU2 ಗ್ರೂಪ್ ಅಂತ ಹೇಳ್ತೀವಿ. ಸಪೋಸ್ ಯು ಏನು ಒಂದು ಮ್ಯಾಟ್ರಿಕ್ಸು ABCD ಅಂತ ಇರುತ್ತೆ. ಯು ಟ್ರಾನ್ಸ್ಪೋಸ್ ಏನು ಬರುತ್ತೆ, A ಸ್ಟಾರ್ B ಸ್ಟಾರ್ C ಸ್ಟಾರ್ D ಸ್ಟಾರ್ ಅಂತ ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ದ ಐಡೆಂಟಿಟಿ ಎಲಿಮೆಂಟ್ I ಅಂತ ಹೇಳ್ತೀವಿ. ಸೊ ಈಗ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಎಲಿಮೆಂಟ್ ಬರಬೇಕು. ಸೊ ಐಡೆಂಟಿಟಿ ಎಲಿಮೆಂಟ್ ಬರಬೇಕು ಅಂದರೆ ಸಪೋಸ್ ಈಗ ನೀವು ಮಲ್ಟಿಪ್ಲೈ ಮಾಡಿ ನೋಡಿದ್ರೆ ಏನು ಬರುತ್ತೆ, ಆ್ಯಕ್ಚುಲ್ ಆಗಿ ಅದು ಐಡೆಂಟಿಟಿ ಎಲಿಮೆಂಟ್ ಬರುತ್ತೆ. ಅಂದರೆ ಏನು, ಡಿಟರ್ಮಿನೆಂಟ್ ಆಫ್ ಯು ಏನು ಬರುತ್ತೆ, ಈಕ್ವಲ್ ಟು 1 ಬರುತ್ತೆ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, A ಸ್ಟಾರ್ B ಸ್ಟಾರ್. ಸೊ ಇಲ್ಲಿ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮ್ಗೆ ಏನು ಬರುತ್ತೆ, A ಸ್ಟಾರ್ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಿ, ಪ್ಲಸ್ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಿ.
ಸೊ ಅದು ಸೆಕೆಂಡ್ ರೋದ್ ಬರುತ್ತೆ. ಸೊ ಸೆಕೆಂಡ್ ರೋದ್ ಬಂದಾಗ ನಮಗೇನು ಬರುತ್ತೆ, ಸೊ ಇಲ್ಲಿ ಎ ಸ್ಟಾರ್ ಪ್ಲಸ್ ಬಿ ಸ್ಟಾರ್ ಮತ್ತು ಏನು ಎ ಸಿ ಸ್ಟಾರ್ ಪ್ಲಸ್ ಬಿ ಡಿ ಸ್ಟಾರ್ ಮತ್ತು ಏನು ಎ ಸ್ಟಾರ್ ಸಿ, ಯಾವುದು ಇದು ಸಿ ಎ ಸ್ಟಾರ್ ಪ್ಲಸ್ ಡಿ ಬಿ ಸ್ಟಾರ್ ಅಂತ ಬರೀತೀರಿ. ಮತ್ತು ಏನು ಸಿ ಸ್ಟಾರ್ ಪ್ಲಸ್ ಡಿ ಸ್ಟಾರ್ ಅಂತ ಬರೀತೀರಿ. ಸೊ ಇದಿಷ್ಟು ಬರೆದಾದ್ಮೇಲೆ ನಮಗೇನು ಬರುತ್ತೆ, ಈ ಮ್ಯಾಟ್ರಿಕ್ಸ್ ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 1 0 0 1 ಅಂತ ಬರೀತೀರಿ. ಸೊ ಇಲ್ಲಿ ಎ ಸ್ಟಾರ್ ಬಿ ಸ್ಟಾರ್ ಏನಿದೆ ದಟ್ ವ್ಯಾಲ್ಯೂ ಬಿಕಮ್ಸ್ 1 ಅಂತ ಹೇಳ್ತೀವಿ. ಸೊ ಈಗ ಇದು 1 ಆಗುತ್ತೆ, ಇದು 1 ಆಗುತ್ತೆ. ರಿಮೈನಿಂಗ್ ಏನು ಎ ಸ್ಟಾರ್ ಪ್ಲಸ್ ಬಿ ಸ್ಟಾರ್ ಈಕ್ವಲ್ ಟು 1 ಆದರೆ ಎ ಡಿ ಮೈನಸ್ ಬಿ ಸಿ ಏನು ಬರುತ್ತೆ ಈಕ್ವಲ್ ಟು 1. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ ನಮಗೆ ಏನು ಬರುತ್ತೆ, ಡಿ ಪ್ಲೇಸ್ನಲ್ಲಿ ಎ ಸ್ಟಾರ್ ಬರುತ್ತೆ, ಮೈನಸ್ ಸಿ ಪ್ಲೇಸ್ನಲ್ಲಿ ಬಿ ಸ್ಟಾರ್ ಬರುತ್ತೆ. ಸೊ ಜನರಲ್ ಫಾರ್ಮ್ ಆಫ್ ಎಲಿಮೆಂಟ್ SU2 ಗ್ರೂಪ್ನ ಏನಂತ ಮಾಡ್ಬೋದು, ದಟ್ ಈಸ್ ಯು ಇಸ್ ಈಕ್ವಲ್ಸ್ ಟು ಎ ಬಿ ಎ ಮೈನಸ್ ಬಿ ಸ್ಟಾರ್ ಎ ಸ್ಟಾರ್. ಸೊ ಇದು ಇದಕ್ಕೆ ಬರಬೇಕು, ಕಾಂಜುಗೇಟಾಗಿ ಇದು ಇದಕ್ಕೆ ಬರಬೇಕು. ON ಆಫ್ ಗ್ರೂಪ್ ಅಂದರೆ ಏನು, ಗ್ರೂಪ್ ಆಫ್ ಆರ್ಥೋಗೋನಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ n. ಸೊ ಇಲ್ಲಿ ಎಷ್ಟು ಕೊಟ್ಟಿರ್ತಾರೆ ಸೇಮ್ ಅದೇ ವ್ಯಾಲ್ಯೂ ಎನ್ಗೂ ಬರುತ್ತೆ. 3 ಗ್ರೂಪ್ ಅಂತ ಕೊಟ್ಟರೆ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತ ಕರಿತೀರಿ. ದೆನ್ ಕಮ್ಸ್ ದ ಕ್ವಾಸಿ ಗ್ರೂಪ್. ಸೊ ಕ್ವಾಸಿ ಗ್ರೂಪ್ ಅಂದರೆ ಏನು, ಲೆಟ್ G ವಿತ್ ಎನಿ ಎಲಿಮೆಂಟ್ ನಾನ್ ಎಂಪ್ಟಿ ಸೆಟ್ ಅಂಡ್ I star is a binary operation, then the structure G, star is called groupoid or quasi group ಅಂತ ಕರೀತಾರೆ. So if A star B belongs to G, then A, B belongs to G. ಸೊ ಇಲ್ಲಿ ಏನಂದರೆ, ಸಪೋಸ್ ನಾವು A ಇಂಟು ಬಿ ಈಕ್ವಲ್ ಟು ಬಿ ಇಂಟು ಎ ಅಂತ ಮಾಡಿದ್ವಿ. ಸೊ ಈಗ ಇದರಲ್ಲಿ ಏನು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಮತ್ತು ಇನ್ನೊಂದು ಏನು ಕಂಡೀಷನ್ ಬರುತ್ತೆ, ಎ ಸ್ಟಾರ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ ಅಂತ ಬಂದು ಪ್ಲಸ್ ಈ ಎಲಿಮೆಂಟು ಎ ಬಿ ಏನಿದೆ ಅದೆಲ್ಲನೂ ದಟ್ ಬಿಲಾಂಗ್ಸ್ ಟು ದ ಸೆಟ್ ಜಿ ಅಂತಲೇ ಬರಿತೀವಿ. ದೆನ್ ದ ಸ್ಟ್ರಕ್ಚರ್ G, ಸ್ಟಾರ್ ಇಸ್ ಸೆಟ್ ಟು ಬಿ ಕಾಮಿಟೇಟಿವ್ ಕ್ವಾಸಿ ಗ್ರೂಪ್. ಸೊ ಎರಡು ಸೇಮ್ ಇದ್ದಾಗ ನಾವು ಅದನ್ನೇನಂತ ಕರಿತೀವಿ, ಕಾಮಿಟೇಟಿವ್ ಕ್ವಾಸಿ ಗ್ರೂಪ್ ಅಂತ ಕರಿತೀವಿ. ಸೊ ಕ್ವಾಸಿ ಗ್ರೂಪ್ಸ್ಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಎನ್ ಪ್ಲಸ್ ಎನ್ ಡಾಟ್ಸ್ Z ಪ್ಲಸ್ Z ಮೈನಸ್ ಈ ಥರದ್ದೆಲ್ಲ ತೊಗೊಂಡ್ರೆ ನೀವು 10th ಆದಮೇಲೆ ಎನ್ ಪ್ಲಸ್ ಇದು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂಡರ್ ಅಡಿಷನ್, ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂಡರ್ ಮಲ್ಟಿಪ್ಲಿಕೇಶನ್, set of integers under addition, set of integers under multiplication, rational numbers under multiplication and addition, and real numbers under addition and multiplication, complex numbers under addition and multiplication ತಗೊಂಡು ಸೊ ನಾವೇನು ಬರಿಬೋದು, ಕಾಮಿಟೇಟಿವ್ ಕ್ವಾಸಿ ಗ್ರೂಪ್ಸ್ ಅಂತ ಬರೀತೀರಿ. ದೆನ್ ಈ ಸೆಮಿ ಗ್ರೂಪ್ನಲ್ಲಿ ಸೊ ಲೆಟ್ G be a non-empty set and star be a binary operation defined on it, then the group G, star is said to be a semi-group if ಇದು ಏನು ಅಸೋಸಿಯೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗಬೇಕು. ಸೊ ಇಲ್ಲಿ ಅಡಿಷನ್ ಮಲ್ಟಿಪ್ಲಿಕೇಶನ್ ಎಲ್ಲದು ಬರುತ್ತೆ, ಆರ್ ಕಾಮಿಟೇಟಿವ್ ಸೆಮಿ ಗ್ರೂಪ್ಸ್ ಅಂತ ಹೇಳ್ತೀವಿ. ಬಟ್ ಸಬ್ಟ್ರಾಕ್ಷನ್ ಏನಿದೆ ಅದು ರಿಯಲ್ ನಂಬರ್ಸ್ಗಾಗಿರಲಿ, ರ್ಯಾಷನಲ್ ನಂಬರ್ಸ್ಗಾಗಿರಲಿ, ಅಥವಾ ಕಾಂಪ್ಲೆಕ್ಸ್ ನಂಬರ್ಸ್ಗಾಗಿರಲಿ, ಇಂಟೀಜರ್ಸ್ಗಾಗಿರಲಿ ಸ್ಯಾಟಿಸ್ಫೈ ಆಗಲ್ಲ, ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈ ಆಗಲ್ಲ. ಸೊ ಅದಕ್ಕೆ ದೇ ಆರ್ ನಾಟ್ ಸೆಮಿ ಗ್ರೂಪ್ಸ್ ಅಂತ ಹೇಳ್ತೀವಿ. Then next comes the monoid. So monoid ಅಂದರೆ ಏನು, let G a non-empty set and star be a binary operation defined on it, then the structure G, star is said to be a monoid if the following axioms are satisfied. Associative law satisfy ಆಗಬೇಕು, existence of identity satisfy ಆಗಬೇಕು, ಪ್ಲಸ್ ಸ್ಟ್ರಕ್ಚರ್ಸ್ ಏನಿದೆ monoid ಸ್ಟ್ರಕ್ಚರ್ಸು Z ಪ್ಲಸ್ Z ಸ್ಟಾರ್, Q ಪ್ಲಸ್ Q ಸ್ಟಾರ್, R ಪ್ಲಸ್ R ಸ್ಟಾರ್. ಸೊ ಈ ರೀತಿ ಇದೆ, ಅದರ ಮೊನಾಯ್ಡ್ಸ್ ಅಂತ ಕರಿತೀವಿ. The structures n, plus is a semi-group but not a monoid since additive identity element that is 0 does not exist in n. ಸೊ ಇದನ್ನು ನಾವು ಸೆಮಿ ಗ್ರೂಪ್ ಅಂತ ಕರಿತೀವಿ, ಬಟ್ ನಾಟ್ ಮೊನಾಯ್ಡ್ ಅಂತ ಕರಿತೀರ. ಯಾಕೆ ಅಂದರೆ ಇದರಲ್ಲಿ ಐಡೆಂಟಿಟಿ ಎಲಿಮೆಂಟ್ 0 ಡು ನಾಟ್ ಎಕ್ಸಿಸ್ಟ್ ಇನ್ ಎನ್ ಗ್ರೂಪ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಏನು, ಎ ಗ್ರೂಪ್ ಕನ್ಸಿಸ್ಟಿಂಗ್ ಆಫ್ ಐಡೆಂಟಿಟಿ ಎಲಿಮೆಂಟ್ ಓನ್ಲಿ. ಸೊ ಬರೀ ಐಡೆಂಟಿಟಿ ಎಲಿಮೆಂಟ್ ಇದ್ದರೆ ಅದನ್ನು ಏನಂತ ಕರಿತೀವಿ, ಟ್ರಿವಿಯಲ್ ಗ್ರೂಪ್ ಅಂತ ಕರಿತೀವಿ. ಐಡೆಂಟಿಟಿ ಎಲಿಮೆಂಟ್ ಒಂದೇ ಇತ್ತು ಅಂದರೆ ಅದನ್ನ ಏನಂತ ಕರಿತೀವಿ, ನಾನ್ ಟ್ರಿವಿಯಲ್ ಗ್ರೂಪ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ಏನು
ಗ್ರೂಪ್ಸ್ ಥಿಯರಿ ಬಗ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಸೊ ಈ ಕಾನ್ಸೆಪ್ಟ್ಸ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟು ಈ ಟಾಪಿಕ್ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಕೆಸೆಟಲ್ಲಿ ಏನು ಬಂದಿತ್ತು ಅಂತ ನೋಡೋಣ. ಈಗ ಈ ವಿಡಿಯೋದಲ್ಲಿ ಕೆಸೆಟ್ VIQs ಏನು ಬಂದಿದೆ ಅಂತ ನೋಡೋಣ. ಇಫ್ G is finite group on order of order n, then E belongs to G and order of E is m, then G is cyclic. ಸೊ ಇವಾಗ G ಒಂದು ಗ್ರೂಪ್ ಫೈನೈಟ್ ಗ್ರೂಪ್ ಇದೆ, ಆರ್ಡರ್ n ಇದೆ, A belongs to G and order of E is m ಅಂತ ಆದರೆ G n ಅಂತ ಕರಿತೀವಿ, ಸೈಕ್ಲಿಕ್ ಅಂತ ಕರಿತೀವಿ. ಸೊ ಸೈಕ್ಲಿಕ್ ಗ್ರೂಪ್ G is generated by an element A. ನಾನು ಆಲ್ರೆಡಿ ಎದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೈಕ್ಲಿಕ್ ಗ್ರೂಪ್ ಅಂದರೆ ಏನಂತ, ಏನು ಎಲಿಮೆಂಟ್ನ ಏನಂತ ಕರಿತೀವಿ, ಜನರೇಟರ್ ಅಂತ ಕರಿತೀವಿ. ಸೊ ಜನರೇಟರ್ ಅಂತ ಕರೆದ್ರೆ ಆ ಜನರೇಟರ್ ಎಲಿಮೆಂಟಿಂದ ನಾವು ಮತ್ತೆ ಸಾಕಷ್ಟು ಸಬ್ ಗ್ರೂಪ್ಸ್ನ ಬರಿತೀವಿ. ಸೊ ಹಾಗಾಗಿ G is called the cyclic group ಅಂತ ಬರಿತೀವಿ. ಆ್ಯಂಡ್ ಆ ಕಂಡೀಷನ್ ಯಾವಾಗ ಸ್ಯಾಟಿಸ್ಫೈ ಆಗುತ್ತೆ when n is equals to n ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ದ ಸ್ಟೇಟ್ಮೆಂಟ್ ಆ್ಯಂಡ್ ಸ್ಟೇಟ್ಮೆಂಟ್ ಎ, ಸ್ಟೇಟ್ಮೆಂಟ್ ಬಿ. ಸೊ ಈ ಕ್ವೆಶನ್ನು ಕೆಸೆಟ್ 2013ನಲ್ಲಿ ಕೇಳಿರೋ ಕ್ವೆಶನ್ನು. ದೆನ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು, ಆಲ್ ಸೈಕ್ಲಿಕ್ ಗ್ರೂಪ್ಸ್ ಆರ್ ಎಬಿಲಿಯನ್ and the order of cyclic group is same as the order of the generator. So order of the cyclic group ಏನು, all cyclic groups are abelian. So all cyclic groups are abelian but the converse is not true ಅಂತ ನಾನು ಆಲ್ರೆಡಿ abelian ಗ್ರೂಪ್ ಮಾಡಬೇಕಾದ್ರೆ ಹೇಳಿದ್ದೀನಿ. The order of cyclic group is same as the order of the its generator. ಸೊ ಜನರೇಟರ್ ಆರ್ಡರ್ ಏನಿರುತ್ತೆ ಅದೇ ಆರ್ಡರು ಸೈಕ್ಲಿಕ್ ಗ್ರೂಪ್ದು ಕೂಡ ಇರುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಎ ಮತ್ತು ಬಿ ಕೊಟ್ಟಿದಾಗ ಗ್ರೂಪ್ ಅಂದರೆ ಏನು ಸ್ಯಾಟಿಸ್ಫೈ ಆಗಬೇಕು, ಇಟ್ ಶುಡ್ ಸ್ಯಾಟಿಸ್ಫೈ ದ ರೂಲ್ ಟು ಕಂಬೈನ್ ಟು ಎಲಿಮೆಂಟ್ಸ್ ಗ್ರೂಪ್ ಹೆಂಗೆ ಬರುತ್ತೆ. ಸೊ ದಟ್ ಶುಡ್ ಬಿ ಕ್ಲೋಸರ್ ಪ್ರಾಪರ್ಟಿ, ಅಸೋಸಿಯೇಟಿವಿಟಿ, ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಎಲಿಮೆಂಟ್ ಆ್ಯಂಡ್ ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್ ಎಲಿಮೆಂಟ್. ಈ 4 ಪ್ರಾಪರ್ಟಿ ಸ್ಯಾಟಿಸ್ಫೈ ಆದರೆ ನಾವು ಅದನ್ನು ಏನಂತ ಕರಿತೀವಿ, ಗ್ರೂಪ್ ಅಂತ ಕರಿತೀವಿ. ದೆನ್ ಇದರಲ್ಲಿ ಗ್ರೂಪ್ ಮಲ್ಟಿಪ್ಲಿಕೇಶನ್ನು ಈಸ್ ನಾಟ್ ಕಾಮಿಟೇಟಿವ್. ಮಲ್ಟಿಪ್ಲಿಕೇಶನ್ ಏನಿರುತ್ತೆ ಕಾಮಿಟೇಟಿವ್ ಇರಲ್ಲ. ಇಫ್ ಇಟ್ ಈಸ್ ಕಾಮಿಟೇಟಿವ್ ದೆನ್ ಸಚ್ ಗ್ರೂಪ್ಸ್ ಆರ್ ಕಾಲ್ಡ್ ಆಸ್ ಅಬಿಲಿಯನ್ ಗ್ರೂಪ್ಸ್ ಅಂತ ಹೇಳ್ತೀವಿ. ದೆನ್ ಕಮ್ಸ್ ದ ಸೈಕ್ಲಿಕ್ ಗ್ರೂಪ್. ಸೊ ಸೈಕ್ಲಿಕ್ ಗ್ರೂಪ್ ಅಂದರೆ ಏನು, ದ ಗ್ರೂಪ್ x ಸ್ಕ್ವೇರ್ x ಕ್ಯೂಬ್ ಎಕ್ಸೆಟ್ರಾ x ಪವರ್ n ಮೈನಸ್ 1 xn ಇದೆಲ್ಲ ಏನು ಜನರೇಟರ್ಸ್ ಇಂದ ಬಂದಿರೋ ಎಲಿಮೆಂಟ್ಸು. ಸೊ ಸಚ್ ಗ್ರೂಪ್ಸ್ ವಿಚ್ ಆರ್ created by the generators so has a property that each of the elements is the same power of one particular element. ಇಲ್ಲಿ ಎಲ್ಲಾನು ಏನು, ಇಟ್ ಈಸ್ ಆಲ್ ಪವರ್ ಆಫ್ ಒನ್ ಪರ್ಟಿಕ್ಯುಲರ್ ಎಲಿಮೆಂಟ್ ಎಕ್ಸ್. ಸೊ ಆ ರೀತಿ ಇದ್ದರೆ ನಾವು ಅದನ್ನು ಏನಂತ ಕರಿತೀವಿ, ಸೈಕ್ಲಿಕ್ ಗ್ರೂಪ್ಸ್ ಅಂತ ಕರಿತೀವಿ. ಗ್ರೂಪ್ ಜನರೇಟೆಡ್ ಬೈ ಸಿಂಗಲ್ ಎಲಿಮೆಂಟ್ ಇಸ್ ಅ ಸೈಕ್ಲಿಕ್ ಗ್ರೂಪ್ ಅಂತ ಹೇಳ್ತೀವಿ. ಆಲ್ ಸೈಕ್ಲಿಕ್ ಗ್ರೂಪ್ಸ್ ಆರ್ ಎಬಿಲಿಯನ್ ವೈಲ್ ದ ಕಾನ್ವರ್ಸ್ ಇಸ್ ನಾಟ್ ನೆಸೆಸರಿ ಟ್ರೂ. ಸೊ ಇಲ್ಲಿ ಆರ್ಡರ್ ಆಫ್ ದ ಸೈಕ್ಲಿಕ್ ಗ್ರೂಪ್ ಇಸ್ ಈಕ್ವಲ್ ಟು ದ ಆರ್ಡರ್ ಆಫ್ ಎನಿ ಜನರೇಟರ್ ಆಫ್ ದ ಗ್ರೂಪ್. ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ, ಈ ಕ್ವೆಶನ್ ಕೆಸೆಟ್ 2013ನಲ್ಲಿ ಕೇಳಿರೋದು. ಸೊ both A and B are true. Option D is the correct answer. Next one, every isomorphic image of a cyclic group is cyclic and every homographic image of a cyclic group is cyclic. So ಇದನ್ನ homographic isographic images ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದೆ. ಸೊ ಬೋತ್ ಆರ್ ಸೈಕ್ಲಿಕ್ ಗ್ರೂಪ್ ಇದ್ದರೆ ಸೈಕ್ಲಿಕ್ ಅಂತಲೇ ಹೇಳ್ತೀವಿ. ಸೊ ಈ ಕ್ವೆಶನ್ 2013ನಲ್ಲಿ ಕೇಳಿರೋದು. ಬೋತ್ A and B are true ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಏನು, one-to-one mapping of a finite group onto itself is called. ಸೊ ಇಲ್ಲೇನು ಐಸೋಮಾರ್ಫಿಸಮ್ ಅಂದ್ರೇನು, 1-to-1 ಇರಬೇಕು. ಹೋಮೋಮಾರ್ಫಿಸಮ್ ಅಂದ್ರೇನು, ಮೆನಿ-to-1 ಇರಬೇಕು. ಆಟೋಮಾರ್ಫಿಸಮ್ ಅಂದ್ರೇನು, ಐಸೋಮಾರ್ಫಿಸಮ್ ಗ್ರೂಪ್ 1-to-1 ಗ್ರೂಪ್ ಇತ್ತು ಆನ್ ಟು ಇಟ್ ಸೆಲ್ಫ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಆಟೋಮಾರ್ಫಿಸಮ್ ಅಂತ ಕರಿತೀವಿ. ಸೊ 1-to-1 ಮ್ಯಾಪಿಂಗ್ ಇದ್ದರೆ ಐಸೋಮಾರ್ಫಿಸಮ್. ಸೊ ಐಸೋಮಾರ್ಫಿಸಮ್ ಗ್ರೂಪ್ ಫೈನೈಟ್ ಗ್ರೂಪ್ ಆನ್ ಟು ಇಟ್ ಸೆಲ್ಫ್ ಇದ್ದರೆ ನಾವು ಅದೇನಂತ ಕರಿತೀವಿ, ಆಟೋಮಾರ್ಫಿಸಮ್ ಅಂತ ಕರಿತೀವಿ. This question was asked in case 2013. The next one, relation between two finite groups is in many-to-one mapping. Then many-to-one ಇದ್ದರೆ ಏನಂತ ಕರಿತೀವಿ, ಹೋಮೋಮಾರ್ಫಿಕ್ ರಿಲೇಷನ್ ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ ಕೆಸೆಟ್ 2014. ಸಿ ಬರೀ ಆಟೋಟ್ರೋಪಿಸಮ್, ಐಸೋಮಾರ್ಫಿಸಮ್, ಹೋಮೋಮಾರ್ಫಿಸಮ್ ಬರೀ ಈ ಮೂರು ಮೇಲಿನ ಎಷ್ಟೊಂದು ಕ್ವೆಶನ್ಸ್ ಬಂದಿದೆ. Then next, a 3x3 matrix corresponding to a transformation of spatial coordinates x2 minus x, y2 minus y and z2 minus z ಇದ್ದರೆ, ಸೊ ಆ ರೀತಿ ಇದ್ದಾಗ ನಾವು ಏನಂತ ಕರಿತೀವಿ, ಸೊ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಗ್ರೂಪ್ ಆಫ್ O3. So belongs to the group of O3 is a continuous transformation of spatial coordinates and hence belongs to the matrix group, does not have inverse and hence cannot be an element of the matrix group. So ಈ ರೀತಿ ಬಂದಾಗ x corresponds to x minus x, y corresponds to minus y and z corresponds to minus z. So spatial groups or ಇದ್ದರೆ
ಸೊ ಆ ಗ್ರೂಪ್ಸ್ನ ನಾವು ಏನಂತ ಬರೀಬೋದು, ಹೆಂಗೆ ಬರೀತೀರಿ? ಸೊ ಇಲ್ಲಿ x ಕರೆಸ್ಪಾಂಡ್ಸ್ ಟು -x, y ಕರೆಸ್ಪಾಂಡ್ಸ್ ಟು -y and z ಕರೆಸ್ಪಾಂಡ್ಸ್ ಟು -z. ಸೊ ಏನು ಯೂನಿಟ್ ಮ್ಯಾಟ್ರಿಕ್ಸ್ ತೊಗೊಂಡಾಗ ಎ ಟ್ರಾನ್ಸ್ಪೋಸ್ ಏನಾಗುತ್ತೆ? ಸೊ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ -1 0 0 0 -1 0 0 0 -1. ಸೊ ಡ್ಯಾಗರ್ ಅಂತ ಕರಿತೀವಿ. ಸೊ ಎ ಡ್ಯಾಶ್ ಈಕ್ವಲ್ ಟು ಐಡೆಂಟಿಟಿ ಎಲಿಮೆಂಟ್ ಬರಬೇಕು. ಸೊ ಎರಡನ್ನೂ ನಾವು ಟ್ರಾನ್ಸ್ಪೋಸ್ನ ಈ ಡ್ಯಾಗರ್ ಟ್ರಾನ್ಸ್ಪೋಸ್ ತೊಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಯೂನಿಟ್ ಮ್ಯಾಟ್ರಿಕ್ಸ್ ಬಂದರೆ, ಸೊ ಅವಾಗ ನಾವು ಏನಂತ ಕರಿತೀವಿ? ಇದಕ್ಕೆ ಆಪ್ಷನ್ ಏನು? ಬಿಲಾಂಗ್ಸ್ ಟು ದ ಗ್ರೂಪ್ ಆಫ್ ಆರ್ಡರ್ 3 ಅಂತ ಕರಿತೀವಿ. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2015. The next one, the number of independent real parameters characterizing the group SU2. So SU2 ಸ್ಪೆಷಲ್ ಯೂನಿಟರಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಆ ಗ್ರೂಪ್ದು ನಂಬರ್ ಆಫ್ ಇಂಡಿಪೆಂಡೆಂಟ್ ರಿಯಲ್ ಪ್ಯಾರಾಮೀಟರ್ಸ್ ಎಷ್ಟು ಅಂತ ಕೇಳಿದ್ದಾರೆ. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2015. ಸೊ SU ಗ್ರೂಪ್ ಇದ್ದರೆ ನಂಬರ್ ಆಫ್ ಇಂಡಿಪೆಂಡೆಂಟ್ ರಿಯಲ್ ಪ್ಯಾರಾಮೀಟರ್ಸ್ ಇಸ್ ಗಿವನ್ ಬೈ n² - 1 ಅಂತ ಕರಿತೀವಿ. ಆ್ಯಂಡ್ ಗ್ರೂಪ್ ಸ್ಪೆಷಲ್ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಇತ್ತು ಅಂದರೆ, ಸೊ n ಇತ್ತು ಅಂದರೆ ಅದರದ್ದು ನಂಬರ್ ಆಫ್ ಇಂಡಿಪೆಂಡೆಂಟ್ ಪ್ಯಾರಾಮೀಟರ್ಸ್ ಏನು? n × n - 1/2 ಅಂತ ಬರಿತೀವಿ. ಸೊ ಇಲ್ಲಿ SU2 ಸ್ಪೆಷಲ್ ಯೂನಿಟರಿ ಮ್ಯಾಟ್ರಿಕ್ಸ್ ಅಂದರೆ n² - 1. ಸೊ n² - 1 ಅಂದರೆ ಇಲ್ಲಿ ಆರ್ಡರ್ ಎಷ್ಟಿದೆ? 2 ಇದೆ. ಸೊ n² - 1. ಸೊ n² ಅಂದರೆ ಏನು? 2² - 1. 2² ಅಂದರೆ ಏನು? 4 4 - 1 ಅಂದರೆ ಏನು ಬರುತ್ತೆ? 3. ಸೊ ಇದರದ್ದು ಏನು? SU2 ನಂಬರ್ ಆಫ್ ಇಂಡಿಪೆಂಡೆಂಟ್ ರಿಯಲ್ ಪ್ಯಾರಾಮೀಟರ್ಸ್ ಏನು ಬರುತ್ತೆ? 3. ದಟ್ ಈಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. And this question was asked in KSET 2015. The next one, number of independent elements in unitary group of order 2 × 2 and determinant +1 is. So the same formula use ಮಾಡ್ತೀರಿ. n² - 1 order 2 ಅಂತ ಆದರೆ 2² - 1 ಅಂದರೆ ಏನು? 4 - 1 that is equal to 3. So option B is the correct answer. And this question was asked in KSET 2016. Then next one, 1-to-1 mapping of a finite group onto itself. So onto itself ಅಂತ ಬಂದಿದ್ದಂದರೆ it is automorphism ಅಂತ ಅರ್ಥ. So this question was asked in KSET 2016. The next one, which of the following is not an SU2 matrix? So not an SU2 matrix ಅಂದರೆ ಯಾವುದ್ರದ್ದು ಡಿಟರ್ಮಿನೆಂಟು +1 ಬರಲ್ಲ, ಅದನ್ನು ನಾವು ಏನಂತ ಕರಿತೀವಿ? ಇಟ್ ಇಸ್ ನಾಟ್ ದ SU2 ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನು SU2 ಮ್ಯಾಟ್ರಿಕ್ಸು ಕಂಡೀಷನ್ಸ್ ಏನು ಸ್ಯಾಟಿಸ್ಫೈ ಆಗಬೇಕು? ಆಲ್ 2 × 2 ಯೂನಿಟರಿ ಮ್ಯಾಟ್ರಿಕ್ಸಸ್ ವಿತ್ ಡಿಟರ್ಮಿನೆಂಟ್ +1 ಇದ್ದರೆ ಸ್ಪೆಷಲ್ ಯೂನಿಟರಿ ಗ್ರೂಪ್ ಅಂತ ಕರಿತೀವಿ. ಸೊ 3 × 3 ಇದ್ರೂ ಡಿಟರ್ಮಿನೆಂಟ್ 1 ಬರಬೇಕು. ಬಂದರೆ ಅದನ್ನ ನಾವು SU3 ದ ಸ್ಪೆಷಲ್ ಯೂನಿಟರಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತ ಬರಿತೀವಿ. ದೆನ್ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ನೋಡೋದಾದರೆ ಮ್ಯಾಟ್ರಿಕ್ಸ್ ಇದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದ್ರೆ e⁻i⁵ ಇಂಟು e⁻−i⁵ -0 × 0. ಸೊ e⁻i⁵ e⁻−i⁵ ಅಂದರೆ ಎರಡು ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. 1 - 0 is 1. ಸೇಮ್ ವೇ ಇದ್ರದ್ದು 0 -= ಪ್ಲಸ್ ಆಗುತ್ತೆ. ಸೇಮ್ ವೇ ಇದು ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ. ಇಲ್ಲಿ ಸಿ ಇದು ಮಾಡಿದ್ರೆ 1 × 1 1 -1. ಸೊ ಇದೇನಾಗುತ್ತೆ? 0 ಆಗುತ್ತೆ. ಡಿ ಇದು ತೊಗೊಂಡ್ರೆ ಇದು 0 -⁻i² ಆಗುತ್ತೆ. -i² ಇಸ್ ನಥಿಂಗ್ ಬಟ್ +1. ಸೊ ಎಲ್ಲ ಕೇಸಸ್ನಲ್ಲೂ +1 ಬರುತ್ತೆ, ಬಟ್ ಆಪ್ಷನ್ ಸಿನಲ್ಲಿ ಮಾತ್ರ 0 ಬರುತ್ತೆ. ಸೊ ವಿ ಸೇ ವಿಚ್ ಈಸ್ ನಾಟ್ ಆನ್ SU2 ಮ್ಯಾಟ್ರಿಕ್ಸ್ ಅಂತ ಅಂದರೆ ಸಿ ಈಸ್ ನಾಟ್ ಆನ್ SU2 ಮ್ಯಾಟ್ರಿಕ್ಸ್. This question was asked in KSET 2018. Then next comes, which of the following axioms should be additionally satisfied by abelian group when compared to the normal group? So abelian group ku normal group ku ಏನು ಡಿಫ್ರೆನ್ಸ್ ಇದೆ ಅಂದರೆ there should be commutativity property satisfy ಆಗಬೇಕು. commutative satisfy ಆದರೆ it is an abelian group, and if commutative property is not satisfied then it is called as non-abelian group ಅಂತ ಹೇಳ್ತೀವಿ. And this question was asked in KEA 2016 assistant professor exam ನಲ್ಲಿ ಕೇಳಿದರು. ಸೊ ಇದು ಡೈರೆಕ್ಟ್ ಕ್ವೆಶನ್. ದೆನ್ ನೆಕ್ಸ್ಟ್ ಕಮ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಮ್ಯಾಟ್ರಿಸಸ್ ಇಸ್ ಎ ಎಲಿಮೆಂಟ್ ಆಫ್ ಗ್ರೂಪ್ಸ್ ಸ್ಪೆಷಲ್ ಯೂನಿಟರಿ ಮ್ಯಾಟ್ರಿಕ್ಸ್ ಆಫ್ 2 ಅಂತ ಕರಿತೀವಿ. ಸೊ ಸ್ಪೆಷಲ್ ಯೂನಿಟರಿ ಮ್ಯಾಟ್ರಿಕ್ಸ್ 2 ಅಂತ ಚೆಕ್ ಮಾಡಬೇಕು ಅಂದರೆ ಆಫ್ ಆರ್ಡರ್ 2 ನಮಗೇನಿರಬೇಕು? ಡಿಟರ್ಮಿನೆಂಟ್ 1 ಇರಬೇಕು, ಮತ್ತು ಏನು ಕಾಂಜುಗೇಟ್ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಶುಡ್ ಬಿ ಇನ್ ಯೂಸ್. ಸೊ ಇಲ್ಲದು ಎಗೆ, ಬಿಗೆ, ಸಿಗೆ, ಡಿಗೆ ಕಂಪೇರ್ ಮಾಡಿದ್ರೆ ಎನಲ್ಲಿ ನಮಗೆ ಏನು ಬರುತ್ತೆ? 1 + i ಡಿವೈಡೆಡ್ ಬೈ √3. ಇಲ್ಲಿ 1 - i ಡಿವೈಡೆಡ್ ಬೈ √3 ಬರುತ್ತೆ. ಇಲ್ಲಿ 1/√3 ಬರುತ್ತೆ, ಇಲ್ಲಿ -1/√3 ಬರುತ್ತೆ. ಸೊ ಆ ರೀತಿ ಇರೋ ಕಂಡೀಷನ್ನಲ್ಲಿ ನಾವೇನಂತ ಕರಿತೀವಿ? SU2 ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸಪೋಸ್ ಇಲ್ಲಿ ಎ B*, ಇಲ್ಲಿ B A* ಅಂತ ಇದೆ ಅಂದರೆ ದೆನ್
ಇದ್ರದ್ದು ಇದಕ್ಕೆ ಸೊ ಆ ರೀತಿ ಇದೆ ಅಂದರೆ ವಿ ಕಾಲ್ ಸಚ್ ಗ್ರೂಪ್ಸ್ ಆಸ್ SU21 ಆ್ಯಂಡ್ ಇದ್ರದ್ದು ನಮಗೆ ಡಿಟರ್ಮಿನೆಂಟ್ ಕೂಡ ವ್ಯಾಲ್ಯೂ 1 ಬರುತ್ತೆ. ಸೊ ಆ ರೀತಿ ಇದ್ದರೆ ನಾವೆಂತ ಕರಿತೀವಿ ಚೂಸ್ ದ ಎಲಿಮೆಂಟ್ಸ್ ಆಫ್ ಎನ್ ಗ್ರೂಪ್ SU2 ಸ್ಪೆಷಲ್ ಯೂನಿಟರಿ ಮ್ಯಾಟ್ರಿಕ್ಸ್ ಅಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KEA 2021 ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನಲ್ಲಿ ಕೇಳಿರೋ ಕ್ವೆಶನ್ ಇದು. ಸೊ ಇಷ್ಟು ಏನು KSETನಲ್ಲಿ ಗ್ರೂಪ್ ಥಿಯರಿ ರಿಲೇಟೆಡ್ ಟು ಬಂದಿರೋ ಕ್ವೆಶನ್ಸು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಆ್ಯಂಡ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಇದು ಸಣ್ಣ ಟಾಪಿಕ್ ಆಗಿರೋದ್ರಿಂದ ಇದನ್ನು ಸ್ಕಿಪ್ ಮಾಡಲಾರ್ದೆ ಗೊತ್ತಿರಲಿ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಹೊಸದಾಗಿ ಬಂದಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆದಷ್ಟು ಟೈಮ್ ಶಾರ್ಟೇಜ್ ಇದೆ, ಸೊ ಟೈಮ್ ಯುಟಿಲೈಸ್ ಮಾಡಿಕೊಂಡು ಪ್ರಿಪೇರ್ ಆಗಿ ಎಕ್ಸಾಮ್ನ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ, ಸೊ ಒನ್ಸ್ ಅಗೇನ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.